இன்று வீட்டுக்கெல்லாம் வெளிச்சம் behalf of our government college, I thank the BEML management, Subramaniam sir, Bhumi Nadan sir, Sai Sudarshan sir for sanctioning a washroom which is being built from 3 months. They'll be handing over to us coming month. Today they are doing Swachh Bharat Karikrama in our college. They are doing a fine work like tree trimming, cleaning, tree cuttings, treating of all soils, all that. I'm very grateful. I thank all of them for coming over here. Thank you one and all. Very important day. The BEML authorities, the BEML management, BEML senior officials have come to our college to inaugurate Swachh Bharat program in our college. They'll be doing a lot of work today in our college, full day. I thank them for coming all over from BEML Nagar to our college. Thank you. I request our chief, Mr. Subramaniam, to address the students and give awareness about cleanliness, Swachh Bharat. ನರೇಂದ್ರ ಮೋದಿ ಅವರ ಒಂದು ಕನಸು, ಆ ಕನಸಿನಂತೆ ಈ ಒಂದು ಸ್ವಚ್ಛ ಭಾರತ್ ಕಾರ್ಯಕ್ರಮವನ್ನು ನಾವು ಬೆಂಬಲ ಪರವಾಗಿ ನಾವು ಹಮ್ಮಿಕೊಂಡಿದ್ದೀವಿ. ಈಗ ಹೋದ ಬಾರಿ ನಾವು ಈ ಕಾಲೇಜಿಗೆ ಬಂದಾಗ ಪ್ರಿನ್ಸಿಪಲ್ ಆದಂಥ ನಾಗರಾಜನ್ ಅವರು ಒಂದು ಕೇಳಿಕೊಂಡ್ರು, ಈ ಒಂದು ನಮ್ಮ ಈ ಒಂದು ಸ್ವಚ್ಛ ಭಾರತದ ಅಡಿಯಲ್ಲಿ ನಮ್ಮ ಕಾಲೇಜನ್ನು ಸ್ವಲ್ಪ ಸ್ವಚ್ಛ ಮಾಡಿಕೊಡಿ ಅಂತ. ಅದೇ ರೀತಿ ನಾವೊಂದು ಈ ಕಾರ್ಯಕ್ರಮನ ನಿರೂಪಿಸ್ಕೊಂಡಿದ್ದೀವಿ. ಈ ಒಂದು ವಾತಾವರಣ ಏನಿದೆ ಎಲ್ಲವನ್ನು ಒಂದು ಬಾಲಕಿಯರ ಒಂದು ಕಾಲೇಜ್ ಆದ್ದರಿಂದ ಅದನ್ನು ಸ್ವಚ್ಛವಾಗಿಡಬೇಕು ಅಂತ ಒಂದು ಇದು ಮಾಡ್ಕೊಂಡು ನಿರ್ಧರಿಸ್ಕೊಂಡು ನಾವು ಒಂದು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಸರ್. ಅದೇ ರೀತಿ ಒಂದು ನಾವು ವಾಶ್ರೂಮ್ ಬೇಕು ಅಂತ ಕೇಳಿದ್ರು ಈ ಹೆಣ್ಮಕ್ಳಿಗೆ. ನಮ್ಮ ಮ್ಯಾನೇಜ್ಮೆಂಟ್ BML ಮ್ಯಾನೇಜ್ಮೆಂಟು 6 ಒಂದು ಎಕ್ಸ್ಕ್ಲೂಸಿವ್ ವಾಶ್ರೂಮ್ಸ್ ಫಾರ್ ಗರ್ಲ್ಸ್ ಒಂದು ಮಾಡ್ಕೊಡ್ತಾ ಇದ್ದೀವಿ. ಅದು ಸ್ಟಾರ್ಟ್ ಆಗಿದೆ. ಇನ್ನೇನು ಒಂದು ತಿಂಗಳಲ್ಲಿ ಅದರ ಒಂದು ಉದ್ಘಾಟನೆಯನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಇದು ಬೆಂಬಲನ ಯಾವ ಸ್ಕೀಮ್ ಅಡಿಯಲ್ಲಿ ನೀವು ಇದನ್ನು ಮಾಡ್ತಾ ಇದ್ದೀರಾ? ಸ್ವಚ್ಛ ಭಾರತ ಅಭಿಯಾನ ಹಾಗೂ CSR ಕಾರ್ಯಕ್ರಮ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕಾರ್ಯಕ್ರಮದ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ವರ್ಷನೂ ಒಂದೊಂದು ಕಡೆ ಮಾಡ್ತಾ ಇದ್ದೀವಿ. ಈ ಸಲ ನಮ್ಮ ಪ್ರಿನ್ಸಿಪಾಲ್ರು ನಮ್ಮ ಶಾಲೆಯಲ್ಲಿ ಮಾಡಿಕೊಡಿ ಅಂತ ಕೇಳಿದ್ರಿಂದ ಇಲ್ಲಿ ಬಂದು ಈ ಕೆಲಸವನ್ನು ಇವತ್ತು ಮಾಡ್ಕೊಳ್ತಾರೆ. ಸರ್, ಎಷ್ಟು ದಿನ ಈ ಕಾರ್ಯಕ್ರಮ ಮಾಡ್ತೀರಾ ಸರ್? ಒಂದು ತಿಂಗಳು ಸ್ವಚ್ಛತಾ ಕೆಲಸನ ಒಂದು ದಿವಸನ ಅಥವಾ ಒಂದು ದಿವಸ ಒಂದು ಕಡೆ ಮಾಡಿಕೊಂಡು ಕ್ಲೀನ್ ಮಾಡ್ತಾ ಇದ್ದೀವಿ ಒಂದೊಂದು ಏರಿಯಾನ. ಅಂದರೆ ಈ ಶಾಲೆನ ಸಂಪೂರ್ಣವಾಗಿ ಸ್ವಚ್ಛ ಮಾಡುವಂತಹ ಕೆಲಸ ನೀವು ಈ ಒಂದು ತಿಂಗಳಲ್ಲಿ ಈ ಶಾಲೆಗೆ ಇವತ್ತು ಒಂದು ದಿವಸ ಮಾತ್ರ ಕಾರ್ಯಕ್ರಮ. ಅದೇ ರೀತಿ ನಮ್ಮ ಬೇರೆ ಬೇರೆ ಜಾಗಗಳಲ್ಲಿ ಏನೋ ಪಬ್ಲಿಕ್ ಪ್ಲೇಸಸ್ ಇರ್ಬೋದು, ಬೇರೆ ದಾಸೋಹಳ್ಳಿ ಇರುತ್ತೆ, ಮೈದು ಕಾಂಪ್ಲೆಕ್ಸ್ ಇರುತ್ತೆ, ನಮ್ಮದು ಮೆಡಿಕಲ್ ಸೆಂಟರ್ ಇರುತ್ತೆ, ಎಲ್ಲ ಕಡೆನೂ ನಮ್ಮದು ಕಾರ್ಖಾನೆ ಏನಿದೆ ಅದರದ್ದು ಒಂದು ಸುತ್ತಮುತ್ತಲಿನ ಪರಿಸರ ಪ್ಲಸ್ ಬೇರೆ ಔಟ್ಸೈಡ್ ನಮ್ಮ ಸಾರ್ವಜನಿಕರ ಪರಿಸರವನ್ನು ನಾವು ಈ ಒಂದು ತಿಂಗಳಲ್ಲಿ ಕ್ಲೀನ್ ಮಾಡೋದಕ್ಕೆ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಸರ್. ಈ ಸಾರ್ವಜನಿಕರಿಗೆ ಈ ಸ್ವಚ್ಛತೆ ಬಗ್ಗೆ ಹೇಳೋದಾದರೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ನಮ್ಮ ಮೊದಲು ನಮ್ಮ ಮನೆಯನ್ನು ನಾವು ಸ್ವಚ್ಛವಾಗಿ ಇಟ್ಕೋಬೇಕು, ನಂತರ ನಮ್ಮ ಬೀದಿಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಅದೇ ರೀತಿ ನಮ್ಮ ಸುತ್ತಮುತ್ತಲಿನ ಪರಿಸರವು ನೆರೆಹೊರೆಯವರ ಒಂದು ಜಾಗವನ್ನು ಸಹ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಅದೇ ರೀತಿ ನಮ್ಮ ನಾವೇನಿರ್ತೀವಿ ಆ ಒಂದು ಲೇಔಟ್ ಅಂತ ಏನು ಹೇಳ್ತೀವಿ, ಆ ಜಾಗದಲ್ಲಿ ನಾವು ಕ್ಲೀನಾಗಿ ಇಟ್ಕೊಳ್ಬೇಕು. ನಂತರ ನಮ್ಮ ನಗರವನ್ನು ಕ್ಲೀನಾಗಿ ಇಟ್ಕೊಳ್ಬೇಕು. ಅದರಿಂದ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ರಾಜ್ಯ ಕ್ಲೀನ್ ಆಗುತ್ತೆ. ನಮ್ಮ ರಾಜ್ಯ ಕ್ಲೀನ್ ಆಗೋದ್ರಿಂದ ನಮ್ಮ ದೇಶ ಕ್ಲೀನ್ ಆಗುತ್ತೆ. ಇನ್ನೊಂದು ಏನಂದರೆ ಒಂದು ಸ್ವಚ್ಛವಾದ ಪರಿಸರ ಇದ್ದಾಗ ಏನಾಗುತ್ತೆ, ನಮ್ಮ ಒಂದು ಪರಿಸರ ಸ್ವಚ್ಛವಾಗಿದ್ದಾಗ ನಾವು ಉಸಿರಾಟಕ್ಕೂ ಒಂದು ಒಳ್ಳೆಯದಾಗುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಮನಸ್ಸಿನ ಒಂದು ಆರೋಗ್ಯನೂ ಚೆನ್ನಾಗಾಗುತ್ತೆ. ಅದೇ ಈ ಕಲ್ಪನೆ ಗಾಂಧೀಜಿ ಕಂಡಂಥ ಕನಸನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಈಗ ಒಂದು ಅನುಷ್ಠಾನಕ್ಕೆ ತಗೊಂಬಂದು ಈಗೇನು ಮಾಡ್ತಾ ಇದ್ದಾರೆ. ಅವರ ಆಡಳಿತಾವಧಿಯಲ್ಲಿ ವರ್ಷಾನುಗಟ್ಟಲೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಾವು ಈ ಕಾರ್ಯಕ್ರಮಗಳನ್ನು ನಮ್ಮ ಡೈರೆಕ್ಟಿವ್, ನಮ್ಮ ಇದೇನು ಡಿಫೆನ್ಸ್ ಪ್ರೊಡಕ್ಷನ್ DOP ನಮ್ಮದು ಏನು ಮ್ಯಾನೇಜ್ಮೆಂಟ್ ಡೈರೆಕ್ಟಿವಲ್ಲಿ ನಾವು ಈ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ.